ಶ್ರೀ ಗುರುಭ್ಯೋ ನಮಃ. ವಾಯುಸ್ತುತಿಯ ಪ್ರವಚನಮಾಲೆಯಲ್ಲಿ 25ನೇಯ ಭಾಗ ಇದು. ತ್ರಿವಿಕ್ರಮ ಪಂಡಿತರ ರಚಿತ ವಾಯುಸ್ತುತಿಯ 23ನೇ ಶ್ಲೋಕವನ್ನು ನಾವಿಲ್ಲಿ ನೋಡಬೇಕಾಗಿದೆ. ನಿರ್ಬೃದ್ಧನ್ ಅತ್ಯಯತ್ನಂ ವಿಜರವರಜರಾಸಂಧಕಾಯಾಸ್ತಿ ಸಂಧೀನ್ ಯುದ್ಧೇತಂ ಸ್ವಧ್ವರೇವ ಪಶುಮಿವ ದಮಯನ್ ವಿಷ್ಣುಪಕ್ಷದ್ವಿಡೀಶಂ ಯಾವತ್ ಪ್ರತ್ಯಕ್ಷಭೂತಂ ನಿಖಿಲ ಮಖಭುಜಂ ತರ್ಪಯಾಮಾಸಿಥಾಸೌ ತಾವತ್ಯಾ ಯೋಗಿ ತೃಪ್ತ್ಯಾ ಕಿಮು ವದ ಭಗವನ್ ರಾಜಸೂಯಾಶ್ವಮೇಧೆ. ದೇವಶ್ರೇಷ್ಠನಾದಂತಹ ಭೀಮಸೇನನ್ನು ಸಂಬೋಧಿಸ್ತಾ ಇದ್ದಾರೆ. ನೀನು ಈ ರಾಜಸೂಯಾಗದ ಪೂರ್ವಭಾವಿಯಾಗಿ ದಿಗ್ವಿಜಯದ ಪ್ರಸಂಗದಲ್ಲಿ ಈ ಜರಾಸಂಧನನ್ನ ಸಂಹರಿಸಿದೆ. ಅವನ ಶರೀರ ಜರ ಅನ್ನುವ ರಾಕ್ಷಸಿಯಿಂದ ಜೋಡಿಸಲ್ಪಟ್ಟಿತ್ತು. ಆ ಮೂಳೆಗಳ ಎಲುಬಿನ ಸಂಧಿಗಳನ್ನ ನೀನು ಮುರಿದು ಹೋಗುವಂತೆ ಹೊಡೆದು ಹಾಕಿದೆ. ಅದೊಂದು ಯಜ್ಞದಂತೆ ನಿನಗೆ ಇತ್ತು. ನೀನು ಮಾಡುವಂತಹ ಪ್ರತಿಯೊಂದು ಶತ್ರು ಸಂಹಾರ ಕಾರ್ಯವಕ್ಕೂ ಕೂಡ ಅದು ದುಶಾಸನನ ಸಂಹಾರ ಇರಬಹುದು, ದುರ್ಯೋಧನನ ಸಂಹಾರ ಇರಬಹುದು, ಜರಾಸಂಧನ ಸಂಹಾರ ಇರಬಹುದು. ಹೀಗೆ ಪ್ರತಿಯೊಂದು ಕೂಡ ಇದು ಒಂದು ಯಜ್ಞದಂತೆ ಇರ್ತದೆ, ಶ್ರೇಷ್ಠವಾದ ಯಜ್ಞದಂತೆ. ಎಲ್ಲ ಭಗವಂತನ ಅನುಯಾಯಿಗಳೇನಿದ್ದಾರೆ ಅವರೆಲ್ಲರಿಗೆ ದ್ವೇಷಿ ಈ ಜರಾಸಂಧ. ಅವನನ್ನೊಂದು ಪಶುವಿನಂತೆ ನೀನು ಮರ್ದಿಸಿದಿ. ಆಗ ನೀನು ಮಾಡಿದ ಆ ಶತ್ರು ಸಂಹಾರವನ್ನು ನೋಡಲಿಕ್ಕೆ ಪ್ರತ್ಯಕ್ಷವಾಗಿ ಈ ಕೃಷ್ಣ ನಿಂತಿದ್ದ. ಅವನು ನಿಖಿಲ ಮಖಭುಕ್, ಎಲ್ಲ ರೀತಿಯಾದಂತಹ ಯಜ್ಞಗಳನ್ನು ಕೂಡ ತಾನೇ ಸ್ವೀಕಾರ ಮಾಡುವವನು, ಯಜ್ಞದ ಫಲವನ್ನ ಅವನೇ ಸ್ವೀಕಾರ ಮಾಡುವವನು. ಯಜ್ಞೇಶ್ವಿದ್ಯೋ ಹರಿಸ್ವಯಂ, ಯಜ್ಞೋ ಯಜ್ಞಪುಮಾನ್ ನಾಮ ಯಜ್ಞೇಶೋ ಯಜ್ಞಭಾವನಃ ಯಜ್ಞಭುಕ್ತೇತಿ ಪಂಚಾತ್ಮ ಯಜ್ಞೇಶ್ವಿದ್ಯೋ ಹರಿಸ್ವಯಂ ಅಂತ ಭಾಗವತ ತಾತ್ಪರ್ಯದಲ್ಲಿ ಅವನನ್ನ ಯಜ್ಞ, ಯಜ್ಞಪುರುಷ, ಯಜ್ಞೇಶ, ಯಜ್ಞಭಾವನ, ಯಜ್ಞಭುಕ್ ಎಂಬುದಾಗಿ 5 ರೂಪವುಳ್ಳವನು ಅಂತ ವರ್ಣನೆ ಮಾಡಿದ್ದಾರೆ. ಅಹಂ ಹಿ ಸರ್ವಯಜ್ಞಾನ ಭೋಕ್ತಾಚ ಪ್ರಭುರೇವಚ ಅಂತ ಭಗವದ್ಗೀತಾದಲ್ಲೂ ಕೂಡ ಅವನೇ ಹೇಳ್ಕೊಂಡ ಮಾತಿದೆ. ಹೀಗೆ ನಾಳೆ ರಾಜಸೂಯಾಗ ಮಾಡುವಾಗ ಅಲ್ಲೂ ಕೂಡ ಅವನು ಪ್ರತ್ಯಕ್ಷರಾಗಿ ನಿಂತು ಆ ದೇವತೆಗಳ ಅಂತರ್ಯಾಮಿಯಾಗಿ ಆಹುತಿಗಳನ್ನು ಸ್ವೀಕಾರ ಮಾಡ್ತಾನೆ. ಈಗ ಕೂಡ ನೀನು ನಡೆಸಿದ ಈ ಶತ್ರು ಸಂಹಾರ ಕಾರ್ಯದಲ್ಲಿ ಎದುರಿಗೆ ನಿಂತ್ಕೊಂಡು ನೀನು ಮಾಡಿದ ಆ ರಾಕ್ಷಸ ಸಂಹಾರವನ್ನ, ಶತ್ರು ಸಂಹಾರವನ್ನ ಅವನು ಆಹುತಿ ರೂಪವಾಗಿ ಸ್ವೀಕರಿಸಿದ. ಅದರಿಂದ ಅವನಿಗೇನು ತೃಪ್ತಿ ಆಯ್ತಲ್ಲ, ಈ ತೃಪ್ತಿ ಮುಂದೆ ರಾಜಸೂಯ ಅಶ್ವಮೇಧ, ರಾಜಸೂಯದ ಅಂಗವಾಗಿ ಅಶ್ವಮೇಧಯಾಗ ಮಾಡಿದಾಗ, ಅಶ್ವಮೇಧವನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಬರ್ತದೆ ಅಂತ ಹೇಳ್ತಾರೆ. ಇದು ರಾಜಸೂಯದ ಅಂಗವಾಗಿ ಅಶ್ವಮೇಧಯಾಗವನ್ನು ಕೂಡ ಪಾಂಡವರು ಈ ಮೊದಲೇ ಮಾಡಿದ್ರು ಇಂದ್ರಪ್ರಸ್ಥದಲ್ಲೇ. ಮತ್ತೆ ಮುಂದೆ ಯುದ್ಧಾದಿಗಳು ಮುಗಿದ ಮೇಲೆ ಮತ್ತೊಂದು ಬಾರಿ ಅಶ್ವಮೇಧ ಯಾಗ ಮಾಡಿದ್ರು. ಈಗ ಮಾಡುವುದು ರಾಜಸೂಯ ಅಶ್ವಮೇಧ, ಅಂದ್ರೆ ರಾಜಸೂಯದ ಅಂಗವಾಗಿ ಮಾಡುವಂತಹ ಒಂದು ಅಶ್ವಮೇಧ ಯಾಗ. ಆ ಅಶ್ವಮೇಧ ಯಾಗದಲ್ಲಿ ಆದರೂ ಭಗವಂತನಿಗೆ ಜರಾಸಂಧನ ಸಂಹಾರದಿಂದ ಆದಂತಹ ತೃಪ್ತಿ ಆಯ್ತೇನೋ, ನೀನೇ ಅದನ್ನು ಹೇಳು ಅಂತ ವರ್ಣಿಸ್ತಾ ಇದ್ದಾರೆ. ರಾಜಸೂಯಾಶ್ವಮೇಧದ ಯಾಗದಲ್ಲಿ ಆ ಭಗವಂತನಿಗೆ ಆದ ಸಂತೋಷಕ್ಕಿಂತ ಇಲ್ಲಿ ಹೆಚ್ಚಿನ ಸಂತೋಷ ಆಯಿತು ಅಂತ ವರ್ಣನೆ. ನಾವೀಗಾಗಲೇ ನೋಡಿದಂತೆ ಭೀಮಸೇನ ಮಾಡುವಂತಹ ಪ್ರತಿಯೊಂದು ಯುದ್ಧವೂ ಕೂಡ ಅದೊಂದು ಯಜ್ಞವೇ ಆಗಿರ್ತದೆ. ಹೀಗೆ ಕೃಷ್ಣ
ಎದುರುಗಡೆ ಇದ್ದಾಗ ಅವನನ್ನ ಆರಾಧನೆ ಮಾಡಲಿಕ್ಕಾಗಿ, ಆತನನ್ನ ಸಂತೃಪ್ತರನ್ನಾಗಿ ಮಾಡಲಿಕ್ಕಾಗಿ ಭೀಮಸೇನ ಮಾಡಿದಂಥ ಈ ಯುದ್ಧ ಏನಿದೆಯಲ್ಲ, ಸ್ವಧ್ವರೇವ ಒಂದು ಒಳ್ಳೆ ಯಜ್ಞ ಇದ್ದಂತೆ ಅದು. ಈ ಯಜ್ಞಕ್ಕೆ ಅಧ್ವರ ಅಂತ ಯಾಕಂತಾರೆ? ಅಧ್ವರಾತೀತಿ ಅಧ್ವರಂ ಅಂತ, ಒಳ್ಳೆ ಮಾರ್ಗವನ್ನು ಕೊಡುವಂಥದ್ದು, ಮೋಕ್ಷವೆಂಬ ಮಾರ್ಗವನ್ನ ನಮ್ಗೆ ತೋರಿಸುವಂಥದ್ದು. ಅದಕ್ಕಾಗಿ ಅದನ್ನು ಅಧ್ವರ ಅಂತ ಹೇಳ್ತಾರೆ. ಶಬ್ದದ ಅರ್ಥಗಳನ್ನು ಹೀಗೆ ಗಮನಿಸಬೇಕು. ವಿಜರವರ, ಜರ ಅಂದ್ರೆ ಮುಪ್ಪು, ವಿಜರರು ಅಂದ್ರೆ ಮುಪ್ಪಿಲ್ಲದಂಥ ದೇವತೆಗಳು, ಅವರಲ್ಲಿ ಶ್ರೇಷ್ಠನಾದವನೇ ಭಗವನ್. ತ್ವಂ ನೀನು ಜರಾಸಂಧನ ಕಾಯ ಶರೀರದ ಅಸ್ಥಿ ಸಂಧೀನ್ ಎಲುಬುಗಳ ಸಂಧಿಗಳನ್ನ ಅತ್ಯಯತ್ನಂ ಅಂದ್ರೆ ನಿರಾಯಾಸವಾಗಿ, ನಿರ್ಮೃದ್ನನ್ ಮುರಿಯುತ್ತಾ, ಸ್ವಧ್ವರೇವ ವಾ ಅಂದ್ರೆ ಅದರಂತೆ ಅಂತ ಅರ್ಥ, ಒಳ್ಳೆ ಯಜ್ಞದಂತಿರುವ ಯುದ್ಧದಲ್ಲಿ ವಿಷ್ಣು ಪಕ್ಷದ್ವಿಟ್, ವಿಷ್ಣು ಅಂದ್ರೆ ಭಗವಂತ, ಅವನ ಪಕ್ಷದವರು ಭಗವದ್ಭಕ್ತರು, ಅವರಿಗೆ ದ್ವಿಟ್ ಶತ್ರುಗಳಾದವರು, ಅವರಿಗೆ ಅಧಿಪತಿಯಾದವನು ಈ ಜರಾಸಂಧ. ಅವನನ್ನ ಪಶುಮಿವ ದಮಯನ್, ಒಂದು ಪಶುವನ್ನೆಂಬಂತೆ ವಧಿಸಿ, ಪ್ರತ್ಯಕ್ಷ ಭೂತಂ ಅಲ್ಲೇ ಎದುರುಗಡೆ ನಿಂತಿದ್ದಂಥ ನಿಖಿಲ ಮಖಭುಜಂ, ಎಲ್ಲ ಯಜ್ಞಗಳ ಸಾರಭೋಕ್ತನಾದಂಥ, ಎಲ್ಲ ಯಜ್ಞಗಳ ಫಲವನ್ನ ಸ್ವೀಕಾರ ಮಾಡುವಂಥ ಭಗವಂತನನ್ನ ಯಾವತ್ತು ಎಷ್ಟು ತರ್ಪಯಾಮಾಸಿತ ಸಂತೃಪ್ತನನ್ನಾಗಿ ಮಾಡಿದೆಯೋ, ತಾವತ್ಯ ಅಷ್ಟು ತೃಪ್ತಿಯಿಂದ ಈ ಕೃಷ್ಣನು ರಾಜಸೂಯಾಶ್ವಮೇಧೆ, ರಾಜಸೂಯದ ಅಂಗವಾಗಿ ನಡೆದಂತಹ ಅಶ್ವಮೇಧ ಯಾಗದಲ್ಲಿ ಆಯೋಜಿಕಿಂ ಯುಕ್ತಗೊಳಿಸಲ್ಪಟ್ಟನೇನು ನೀನೇ ಹೇಳು ಅಂತ ಅದರ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಇದು ಕರ್ಮಣಿ ಪ್ರಯೋಗದಲ್ಲಿದೆ. ಶತ್ರು ಸಂಹಾರ ಮಾಡಿದಾಗ ಕೃಷ್ಣನಿಗೆ ಯಾವ ತೃಪ್ತಿಯನ್ನು ನೀನು ಕೊಟ್ಟೆ, ಅಷ್ಟು ತೃಪ್ತಿ ಆತ ರಾಜಸೂಯ ಯಾಗದ ಪ್ರಸಂಗದಲ್ಲಿ ನಿಮ್ಮೆದುರಿಗೆ ನಿಂತ್ಕೊಂಡು ಏನು ಫಲವನ್ನು ಸ್ವೀಕಾರ ಮಾಡಿದಾಗ ಅವಾಗಾದ್ರೂ ಆಯ್ತೇನೋ, ಆಗಲಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಅಲ್ಲಿಗೆ ಈ ತ್ರಿವಿಕ್ರಮ ಪಂಡಿತರ ರಚಿತವಾದಂತಹ ವಾಯುಸ್ತುತಿಯ 23ನೇ ಶ್ಲೋಕ ಸಮಾಪ್ತವಾಗಿದೆ.